ಅರ್ಕೆರೆ ನಮ್ಮ ಇವ್ರೂರು ಏನೋ ಮೂಗ್ದಾರ ಗಂಟೆ ತಾರೀಕ ಮದುವೆ ಏನಾವು ನಾವು ಹೋಗಿದ್ದೆ ನಮ್ಮ ತೋಟದಲ್ಲಿ ಹಾಕಿರುವ ಮುಚ್ಕಿನ ಜೋಳ ಬೆಂಗಳೂರಲ್ಲಿ ಏನು ಪ್ರೀತಿಗೆ ಬೇಬಿಕಾರ್ನ್. ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ನಿಂತ್ಕೊಂಡು ಏನು ಸೆಲ್ಫಿ ತೊಗೋತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಇಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು. ಸೊ ಈ ವ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮ ಊರಲ್ಲಿ ಒಂದಿನ ಅ ಡೇ ಇನ್ ಮೈ ಲೈಫ್. ಸಂಡೇ ಅಲ್ವಾ, ಸಂಡೇ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನ್ ವೆಜ್ಜು. ಸೊ ನಮ್ಮ ಅಜ್ಜಿಯಲ್ಲಿ ಕೂತ್ಕೊಂಡೆಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಚಿಕನ್ ಎಲ್ಲ ವಾಶ್ ಮಾಡಲು ಸೈಡಲ್ಲಿ ಇಟ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನೀವು ನೋಡ್ತಿರೋ ಹಾಗೆ ಇವರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡ್ತಾಯಿದ್ರು. ಸೊ ಅಷ್ಟರೊಳಗಡೆ ಇಲ್ಲೊಬ್ಬರು ಮಹಾರಾಜರು ಬರ್ತಾಯಿದ್ದಾರೆ. ನೀವು ನೋಡಿ, ಇವರು ಅಲ್ಲಿ ಇಲ್ಲಿ ಬರೀ ತಿರ್ಗದೇ ಕೆಲಸ ಆಗೋಯ್ತು. ಇವನ್ನಂತೂ ಆ ಕಡೆ ಬಿಟ್ಟು ನನಗಂತೂ ಸಾಕಾಗ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಬಿರಿಯಾನಿಗೆ ರೈಸ್ ಎಲ್ಲ ತೊಳೆದ್ಬಿಟ್ಟು ಹಾಕ್ಬಿಟ್ಟು ರೆಡಿ ಮಾಡಿದ್ದೆ. ಸೊ ಅಷ್ಟರಲ್ಲಿ ಚಿಕನ್ ಗ್ರೇವಿ, ಸೌತೆಕಾಯಿ ಕಬಾಬ್ ಆ್ಯಂಡ್ ಮೊಸರು ಬಜ್ಜಿ. ನಾವು ಊರುಗಳ ಕಡೆ ಎಲ್ಲ ಹೋದರೆ ಎಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಅವೆಲ್ಲ ಏನು ಸೀನೆಲ್ಲ, ಡೈರೆಕ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಊಟ ಫುಲ್ ಮಾಡೋದು. ಸೊ ಜಬರ್ದಸ್ತ್ ಮಾಡಿ ಹೊಟ್ಟೆ ತುಂಬ ಫುಲ್ ಬ್ಯಾಟಿಂಗ್ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಅಂತ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಊಟ ಎಲ್ಲರೂ ಮುಗಿಸ್ಬಿಟ್ಟು ಬಂದು ಹಂಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನೋಡಿ ಇವರು ಮಹಾರಾಜರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಆಡಿದ ನಂತರ ಏನಪ್ಪ ಅಂತಂದರೆ ನಮ್ಮ ಕರುಗೆ ಮೂಗು ಚುಚ್ಚಬೇಕಾಗಿತ್ತು. ಸೊ ಅದೊಂದು ಪೆಂಡಿಂಗ್ ಇತ್ತು. ಮತ್ತೆ ಹೋಗ್ಬಿಟ್ಟು ಕುಮಾರಣ್ಣನ ಕರೆದ್ಬಿಟ್ಟು ಬಂದಿದ್ರು. ಸೊ ಅವಣ್ಣ ಬಂದಿದ್ರು ಮೂಗು ಚುಚ್ಚಕ್ಕೆ. ಸೊ ನಮ್ಮ ಮನೆಯವರು ಹಿಡ್ಕೊಂಡಿದ್ರು. ಅಂದರೆ ಚಿಕ್ಕ ವಯಸ್ಸಲ್ಲೇ ಮೂಗು ಚುಚ್ಚಿಬಿಟ್ರೆ ಇವಾಗ ಒಳ್ಳೇದಲ್ವಾ, ಆಮೇಲೆ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕರು ಇದ್ದಾಗಲೇ ಚುಚ್ಚಿಬಿಟ್ರು. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಇದೇನು ಹೇಳೋ ಅಂಥ ವಿಷಯ ಏನಲ್ಲ. ಸೊ ಅವಣ್ಣ ಫುಲ್ ದಬ್ಳದಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇವ್ರು ಮಾಡ್ತಾಯಿದ್ರು. ಇವರಂತೂ ನಿಂತ್ಕೋತಾನೆ ಇರಲಿಲ್ಲ, ಫುಲ್ ಮೂತಿ ಎಲ್ಲ ಈ ಕಡೆ ತಿರುಗಿಸ್ಕೊಂಡು ಇದೆಲ್ಲ ಮಾಡ್ಕೋತಿದ್ರು. ಬಟ್ ಏನೇ ಆದ್ರೂ ಹುಷಾರಾಗಿ ಸ್ವಲ್ಪ ಜಾಗರೂಕತೆಯಿಂದ ಚುಚ್ಚಿದ್ರೆ ಒಳ್ಳೇದಲ್ವಾ, ಏನೇ ಆದ್ರೂ ಅವಕ್ಕೂ ನೋವಾಗುತ್ತಲ್ವಾ ಅಂದ್ಬಿಟ್ಟು ಅವಣ್ಣ ನೀಟಾಗಿ ಸೂಕ್ಷ್ಮವಾಗಿ ನೋಡಿಬಿಟ್ಟು ಒಂದೇ ಸಲ ಚುಚ್ಚಿಬಿಟ್ಟು ಎಲ್ಲ ಇದು ಮಾಡಿದ್ರು. ಇದು ಚುಚ್ಚಿದ ನಂತರ ಒಂದು ಸ್ವಲ್ಪ ಹೊತ್ತಿಗೆ ಫುಲ್ ಮೇಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಕರು. ಸೊ ಹಾಗೆ ಮೂಗೆಲ್ಲ ನೀಟಾಗಿ ಎಲ್ಲ ಚುಚ್ಚಿದ ನಂತರ ನೆಕ್ಸ್ಟು ಅದೇ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಅವಣ್ಣ ಎಷ್ಟು ನೀಟಾಗಿ ಕ್ಲೀನಾಗಿ ಹೆಂಗೆ ಚುಚ್ಚಿಬಿಟ್ಟು ಅದಕ್ಕೇನು ಒಂದೇ ಒಂಚೂರು ಸಹಿತ ನೋವಾಗಲಿಲ್ಲ. ಆ ರೀತಿ ನೀಟಾಗಿ ಚುಚ್ಚಿಬಿಟ್ಟು ಕ್ಲೀನಾಗೆಲ್ಲ ದಾರ ಎಲ್ಲ ಹಾಕಿ ಫುಲ್ ಮೂಗು ದಾರ ಎಲ್ಲ ಅದನ್ನು ಕಟ್ಬಿಟ್ಟು ನೀಟಾಗೆ ಇದು ಮಾಡಿದ್ರು. ಸೊ ಚುಚ್ಚಿದ ನಂತರ ಕೆಲವೊಂದು ಅಂದರೆ ಅದು ಚುಚ್ಚಿರೋ ನೋವು ಇರುತ್ತಲ್ಲ, ಸೊ ಹಾಗಾಗಿ ಮೇಯೆಲ್ಲ ಒಂದು ಸ್ವಲ್ಪ ದಿವಸ ಒಂದು ದಿವಸ ಹಾಗೆ ಇರ್ತವೆ, ಹಾಗೆ ಹಿಂಗೆ ಅಂತ ಅಂತಾರೆ. ಬಟ್ ನಮ್ಮ ಕರು ಏನು ಆ ಥರ ಏನು ಮಾಡಲಿಲ್ಲ. ಚುಚ್ಚಿ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೇಯಕ್ಕೆ ಅಂತ ಅಂದ್ಬಿಟ್ಟು ಹುಲ್ಲು ಹಾಕೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ವಿ. ಬಟ್ ಅಷ್ಟರ ಒಳಗಡೆ ನೀಟಾಗೆ ಮೇಯ್ತು. ಅದು ಏನು ಅಷ್ಟೊಂದೇನು ನೋವು ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಆರಾಮಾಯಿತು. ಅದು ಒಂದು ಖುಷಿ. ಸೊ ಇವತ್ತು ಊರಿಗೆ ಹೋಗಿದ್ರಲ್ಲಿ ಇದು ಒಂದು ಖುಷಿ ಆಯಿತು. ಸೊ ನೀಟಾಗಿ ನಮ್ಮ ಕರುಗೆ ಮೂಗೆಲ್ಲ ಚುಚ್ಚಿಸ್ಬಿಟ್ಟು ಇದು ಮಾಡಿಕೊಂಡು ಬಂದ್ವಿ. ಹಸಿ ಮೂಗ್ದಾರ ಗಂಟೆ ತಾಳಿ ಏನೋ ಅಲ್ಲಿಗೆ ಮುಗೀತ ಕತೆ ಅಂತ. ಏನೋ ಹಸಿಗೆ ಮೂಗ್ದಾರ ಗಂಟೆ ತಾಳಿ ಮದುವೆ ಆದರೆ ಇಲ್ಲ ಅದೇ ಕೈಲಿ ಸೀಟದೆ ಒಳಗೆ ಒದ್ಬಿಟ್ಟ ಮೇಲೆ ನಾನು ಹಿಂದೆ ಇದ್ದೀನಿ. ಅಪ್ಪಿ ಮುಗಿಸ್ಕೊಂಡು ಈಗ ಮುಗಿಸು ಮಾಡ್ಬೋದು ಇಲ್ಲ ಅಲ್ಲೇ ಬೋದ್ಲೇಶ ಹೊಡೆದ್ಬಿಟ್ಟೆ ಇವನು ಬಂದ್ಬಿಟ್ಟ ಅದಕ್ಕೆ ಕಾಣಲ್ಲ. ಏ ಇಲ್ಲ ಅದಕ್ಕೆ ಬಂದಿದ್ದಕ್ಕೆ ಸಾಯ್ತಾಳೆ.
ಅದಕ್ಕೆ ಈಗ ಹಿಂಗಾದ್ರೆ ಕತೆ ಅವಾಗಿಂದ ನನಗೆ ಕೊಡಿಸ್ಬಿಡ್ತಾರೆ ತಿಂಡಿ ಎಲ್ಲರೂ ಅಂತ. ಬಿಡು ಎತ್ಕೊ ಕೈಗೆ. ಓಡ್ಬಿಡುತ್ತೆ ಬಿಟ್ಟೆ ನೀನು. ಅಷ್ಟೇ ಮುಗೀತು ಅಷ್ಟೇ. ಮುಗಿದೋಗ್ಬೇಕಲ್ಲ ಹಾಕ್ಬಿಡು. ಬೇಡ ಬೇಡ ಒಂದು ಸ್ವಲ್ಪ ತೋರಿ. ಕತ್ತೂರಿ ಅಕ್ಕ, ಕತ್ತೂರಿ ಅಲ್ಲ ಸಕದ ಕಂಟೈತ್ ಕರ ವೈಟ್ಗೆ. ಅದಾದಮೇಲೆ ನಮ್ಮ ಹೊಲ್ದ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಶು ನಮ್ಮ ಮನೆಯವರು 3 ಜನನೂ ಹೊಲ್ದ ಹತ್ರ ಹೊರಟ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅಂದರೆ ಬಿಸಿಲು ಫುಲ್ಲು ತಲೆ ಕಾಲು ಎರಡು ಸುಡ್ತಾಯಿತ್ತು. ಸರಿ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ಹೊಲ್ದ ಹತ್ರ ಹೊರಟ್ವಿ. ನಮ್ಮ ತೋಟ ಏನಾವು ನಾವು ಹೋಗಿದ್ದೆ ನಮ್ಮ ತೋಟದಲ್ಲಿ ಹಾಕಿರುವ ಮುಚ್ಕಿನ ಜೋಳ. ಬೆಂಗಳೂರಲ್ಲಿ ಏನು ರೀತಿಗೆ ಬೇಬಿಕಾರ್ನ್. ಬೇಬಿಕಾರ್ನ್. ನಾವು ನಾಳೆ ಮಾಡುವಂಥದ್ದು ರೆಸಿಪಿನೇ ಬೇಬಿ. ಇದು ನನಗೆ ಮೋಸ್ಟು ತುಂಬ ಸಖತ್ ಇಷ್ಟ. ಯಾಕೆ ಅಂತಂದರೆ ಇದು ನೋಡಿ, ಯಾಕೆ ಅಂತ ಹೇಳ್ತೀನಿ ನಿಮಗೆ ಗೊತ್ತಾ, ತೋರಿಸ್ತೀನಿ ಅಂತಂದರೆ ಎಳೆ ಆಗಿರ್ತದಲ್ಲ ಅದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದರೆ ಈ ಥರ ತಿಂದರೆ ನೋಡಿ, ಈ ಥರ ತುಂಬ ಲೈಫೆಲ್ಲ ಅಪರೂಪ ಈ ಥರ ತಿನ್ನೋದು ನೋಡಿ, ಒಳ್ಳೇದು ಗೊತ್ತಾ, ಸ್ವರ್ಗ. ನಾನು ಬಂದಾಗಲ್ಲ ಊರಿಗೆ ಪ್ರತಿ ಸಲ ಇಲ್ಲಿ ಬಂದು ಬೆಳಗಿನ ಜಾವ ಸಂಜೆ ಮತ್ತು 4 ತಿಂದ ಹೋಗೋದಿಲ್ಲ.